ಸೇಮ್ ಇದು ಅಷ್ಟೇ, ಡ್ಯಾನ್ಸ್ ಅಂದ್ರೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಅಯ್ಯೋ ನಮ್ಮ ಅಪ್ಪ ಅಮ್ಮ ತಲೆ ತಿಂದು ನನ್ನನ್ನ ಈ ಸ್ಕೂಲ್ ಡೇಗಳಲ್ಲಿ ನನ್ನ ಮಗನ್ ಸೇರಿಸ್ಕೊಳ್ಳಿ ಅಂತ ನೂಕೋರು. ಅಲ್ಲಿ ಸರಿಯಾಗಿ ಕುಣಿತಾ ಇರ್ಲಿ ಅಂತ ಏನ್ ಮಾಡೋರು, ಟೀಚರ್ಸ್ಗಳು ಲಾಸ್ಟ್ ಲೈನಿಗೆ ಹೋಗಿ ನಿಲ್ಸೋರು. ಲಾಸ್ಟ್ ಲೈನಲ್ಲಿ ಕುಣಿತಿದ್ದೆ, ಅವ್ರು ಯಾರು ಹಿಂಗಂದ್ರೆ ನಾನು ಹಿಂಗನ್ನೋದು, ಆ ಥರ ಮಾಡ್ತಾ ಇದ್ದೆ ಡ್ಯಾನ್ಸ್ಗಳು. ನಿಜವಾಗ್ಲೂ ಅದರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ಹಠ ಮಾಡಿ ಏನಾರು ಈ ನನ್ನ ಮಗ ಈ ಕಡೆ ಓದೋದು ಇಲ್ಲ ಇವನು, ಅಟ್ಲೀಸ್ಟ್ ಡ್ಯಾನ್ಸಾರು ಮಾಡಲಿ ಅಂತ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡೋಗಿ ಸೇರಿಸಿದ್ರು. ಅಲ್ಲೂ ಒಂದು ತಿಂಗಳು ಹೋಗಿಲ್ಲ ನಾನು, ಯಾಕಂದ್ರೆ ಅಲ್ಲಿ ಹೇಳ್ಕೊಡ್ತಿದ್ವಿ ಒಂದೇ ಸ್ಟೆಪ್, ಒಂದ್ ತಿಂಗಳಿಂದ ಒಂದೇ ಸ್ಟೆಪ್ ಹೇಳ್ಕೊಡ್ತಿದ್ರು. ನಂಗೆ ಬೋರ್ ಹಿಡಿದೋಯ್ತು ನನಗೆ. ಸೊ ಹಾಗಾಗಿ ಡ್ಯಾನ್ಸ್ ಕ್ಲಾಸ್ ಹೆಸರು ಹೇಳಲ್ಲ ನಾನು. ಸೊ ಅದಾದ್ಮೇಲೆ ಏನಾಯ್ತು, ಅಲ್ಲಿ ಬಿಟ್ಟೆ ನಾನು. ಇನ್ನ ಒಂದು ಡ್ಯಾನ್ಸ್ ಕ್ಲಾಸಿಗೆ ಸೇರ್ಸಿದ್ರು, ಅಲ್ಲೊಂದು ವಾರ ಹೋದೆ, ಅಲ್ಲೂ ಅದೇ ಹಣೆ ಬರನೇ ಅನ್ನಿಸ್ತು. ಸೊ ನಾನು ಬಿಟ್ಟೆ. ಸೊ ಏನಾಯ್ತು, ಒಂದಿನ ಮನೇಲಿ ಕೂತಿದ್ದಾಗ ಎಕ್ಸ್ಕ್ಲೂಸಿವ್ ಉದಯ ಮ್ಯೂಸಿಕ್ ಅಲ್ಲಿ ನಮ್ಮ ಅಪ್ಪು ಸರ್ ಅವರ ಜಾಕಿ ಮೂವಿದು ಶಿವ ಅಂತ ಹೋಗುತ್ತಿದೆ ವಿಡಿಯೋ ಸಾಂಗ್ ಬಿಟ್ಟಿದ್ರು. ನಾನು ಅವತ್ತೇ ನೋಡಿದ್ದು, ಕಂಪ್ಲೀಟ್ ನೋಡ್ದೆ. ವಾವ್, ಏನ್ ಡ್ಯಾನ್ಸ್ ಮಾಡ್ತಾರ ಗುರು, ಮಸ್ತ್ ಅಂತ ಅನಿಸ್ತು ನನಗೆ. ಅವಾಗ ನನಗೆ ಕಿಚ್ಚು ಹುಡ್ಕಂತು, ನಾನು ಕಲಿಬೇಕು ಡ್ಯಾನ್ಸು, ನಾನು ಯಾವ್ದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಕಲಿಯೋದ್ ಬೇಡ, ನಾನು ವಿಡಿಯೋಸ್ಗಳು ನೋಡ್ಕೊಂಡು ಇವರೇ ನಂಗೆ ಗುರುಗಳು, ಅಪ್ಪು ಸರ್ರೇ ನಂಗೆ ಗುರುಗಳು. ನಾನು ಏಕಲವ್ಯ, ಅವ್ರು ದ್ರೋಣಾಚಾರ್ಯರು. ಸೊ ಅವಾಗ ಏನ್ ಮಾಡಿದೆ, ನಮ್ಮ ಅಪ್ಪನ ಅವಾಗ ಒಂದು ಆಂಡ್ರಾಯ್ಡ್, ಅವಾಗ ಸಣ್ಣ ಪುಟ್ಟ ಮೊಬೈಲ್ಗಳು ಅವಾಗಷ್ಟೇ ಇತ್ತು. ಅಪ್ಪನ ಮೊಬೈಲಲ್ಲಿ ಆ ವಿಡಿಯೋನ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ, ಅಪ್ಪು ಸರ್ದು ಹಳೆ ವಿಡಿಯೋಸ್ಗಳೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳುವೆ. ಎಲ್ಲ ಮಾಡ್ಕೊಂಡು ಮೊಬೈಲಲ್ಲಿ ನೋಡ್ಕೊಂಡು ನಾನು ಡ್ಯಾನ್ಸ್ನ ಕಲ್ತಿದ್ದು. ಹಂಗಿಂದ ನಾನು ಡ್ಯಾನ್ಸ್ನ ಕಲ್ತು ಡ್ಯಾನ್ಸರ್ ಆಗಿದ್ದು ನಾನು. ಅದೇ, ಆದ್ರೆ ನಿಮ್ಮ ತಂದೆ ತಾಯಿ ಸೆನ್ಸ್ ಮಾಡಿದ್ದಾರೆ, ಇವನ್ ಡ್ಯಾನ್ಸ್ ಮಾಡ್ತಾನೆ ಅಂತ ಅವಾಗ ಸ್ಕೂಲಲ್ಲಿ ತಳ್ಳಿದ್ರು. ಅದು ಕೊನೆಗೂ ಅಪ್ಪು ಸರ್ ಸ್ಕೂಲ್ಸ್ ಗಳಲ್ಲಿ ಟೀಚರ್ಸ್ ಗಳು ಲಾಸ್ಟ್ ಲೈನ್ ಅಲ್ಲಿ ನಿಂತ್ಕೊಂಡು ಕುಣಿತಿದ್ದವನು ಇವಾಗ ಡ್ಯಾನ್ಸರ್ ಆಗಿ ಒಂದು ಡ್ಯಾನ್ಸ್ ಕ್ಲಾಸ್ ಎಲ್ಲ ಇಟ್ತಾನೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ ಅಂತ. ಅಯ್ಯೋ ಹೌದು, ನಿಜವಾಗ್ಲು ಅದೊಂಥರ ಈಗ ಹೆಂಗೆ ಅಂದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಒಂದು ರ್ಯಾಂಕ್ ತೆಗ್ದಾಗ ಹೇಗೆ ಅನ್ಸುತ್ತೆ, ಅದಷ್ಟೇ ಖುಷಿ ಆಗುತ್ತೆ. ಅದೇ ತರನೇ ಆಯ್ತು ನಮ್ಗೆ. ಅದು ಡ್ಯಾನ್ಸ್ ಆದ ತಕ್ಷಣ ನೆಕ್ಸ್ಟ್ ಇವಾಗ ಡ್ಯಾನ್ಸರ್ ಆದವ್ರು ಕೊರಿಯೋಗ್ರಾಫರ್ಸ್ ಆಗಿರಲ್ಲ. ಕೊರಿಯೋಗ್ರಫಿನೇ ಬೇರೆ, ಡ್ಯಾನ್ಸೇ ಬೇರೆ. ಇವಾಗ ಡ್ಯಾನ್ಸ್ ನೋಡಿದ ತಕ್ಷಣ ಕಲಿಯೋದು, ಬೇರೆಯವ್ರಿಗೆ ಹೇಳ್ಕೊಡೋದು ಬೇರೆ. ಸೊ ನಾನು ಡ್ಯಾನ್ಸ್ ಕಲ್ತಾಗ ನನಗೆ ಆಪರ್ಚುನಿಟೀಸ್ಗಳು ಸಿಗ್ತಾ ಇರ್ಲಿಲ್ಲ. ಫಸ್ಟ್ ಕಲ್ತೆ, ಒಂದ್ 2-3 ವಿಡಿಯೋ ಅಂತ ಮಾಡುವೆ, ಮುಗೀತು ಅಲ್ಲಿಗೆ. ಬಟ್ ಡ್ಯಾನ್ಸ್ ಕ್ಲಾಸಿಗೆ ಎಂಟ್ರಿ ಸಿಗ್ಬೇಕಲ್ಲ. ಸೊ ಅದ್ ಯಾವ ತರ ಸಿಕ್ತು ಅಂತಂದ್ರೆ, ಹಾಸನದಲ್ಲಿ ಹಾಸನ್ ಟ್ಯಾಲೆಂಟ್ ಶೋ ಅಂತ ಒಂದು ಹಾಸನ್ ಸ್ಟಾರ್ ಅನ್ನೋ ಒಂದು ಅವಾರ್ಡ್ ಇದು ಒಂದು ಪ್ರೋಗ್ರಾಮ್ ನಡೀತಾ ಇರತ್ತೆ, ವರ್ಷ ನಡೆಯತ್ತೆ. ಸೊ ಅವಾಗ ಏನಾಯ್ತು, ನಂಗೆ ಸುಮಾರು ಟೀಮ್ಸ್ಗಳಿಗೆ ಕೇಳಿದೆ, ನಾನು ಡ್ಯಾನ್ಸ್ ಮಾಡ್ತೀನಿ, ನಾನು ಕರ್ಕಳಿ ಅಂತ. ಎಲ್ಲೂ ಕರ್ಕೊಂಡ್ತಾ ಇರ್ಲಿಲ್ಲ. ಅವಾಗ ಏನಾಯ್ತು, ನಾವು ಒಂದು ಗಣಪತಿ ಶೋಸ್ಗಳಲ್ಲಿ ಕುಣಿಯಕ್ಕೆ ಸ್ಟಾರ್ಟ್ ಮಾಡ್ಕೊಳ್ವೆ. ಗಣಪತಿ ಪ್ರೋಗ್ರಾಮ್ಗಳು ಎಲ್ಲಿ ಬೇಕು ಅಲ್ಲೋಗಿ ಹೆವಿಯಾಗಿ ಕುಣಿವೆ, ಎಲ್ಲ ಕಿರ್ಚೋರ. ಸೊ ಅವಾಗ ನನ್ನ ಫ್ರೆಂಡ್ ಕಿರಣ್ ಅಂತ ಒಬ್ಬ ಇದ್ದ, ಅವನಿದ್ದನ್ ಒಂದಿನ ರಾತ್ರಿ ನಂಗೆ ಕಾಲ್ ಮಾಡ್ದೆ, ಮಗ ಈ ತರ ಇದೆ ಹಾಸನ್ ಟ್ಯಾಲೆಂಟ್ ಶೋ, ಡ್ಯಾನ್ಸ್ ಮಾಡ್ತೀಯ ಗ್ರೂಪ್ ಡ್ಯಾನ್ಸಿಗೆ. ನಾನು ಎಲ್ಲಿಗೆ ಬರ್ಲಿ, ಇವಾಗ ಬರ್ಲಾ ಅಂದೆ, ಇವಾಗೆಲ್ಲ ನಾಳೆ ಬಾ ಅಂತಂದ. ಸೊ ನಾಳೆ ಹೋಗಿದ ತಕ್ಷಣ ಅಲ್ಲಿ ಗಂಧರ್ವಾಸ್ ಅನ್ನೋ ಒಂದು ಡ್ಯಾನ್ಸ್ ಸ್ಟುಡಿಯೋಗೆ ನಾನು ಹೋಗಿ ಜಾಯಿನ್ ಆದೆ. ಅಲ್ಲಿ ಟೀಮ್ ಮೆಂಬರ್ ಆಗಿ ಕರ್ಕೊಂಡ್ರು. ಅಲ್ಲಿ ರಾಜ್ಕುಮಾರ್ ಅಂತ ಅವರು ಕೊರಿಯೋಗ್ರಾಫರ್ ಆಗಿದ್ರು. ಅಲ್ಲೂ ಅಷ್ಟೇ, ಯಾರು ಹೇಳ್ಕೊಟ್ಟಿಲ್ಲ ಕೊರಿಯೋಗ್ರಫಿ. ಅವ್ರು ಏನ್ ಹೇಳ್ಕೊಡ್ತಿದ್ರು, ನನ್ನ ಗಂಟೆಗಟ್ಲೆ ಅವ್ರನ್ನೇ ನೋಡುವೆ, ಅಬ್ಸರ್ವ್ ಮಾಡುವೆ, ಅವ್ರು ಯಾವ ತರ ಹೇಳ್ಕೊಡ್ತಾ ಇದಾರೆ ಡ್ಯಾನ್ಸ್, ಅದನ್ನ ನೋಡ್ಕೊಂಡು ಕಲ್ತು ನಾನು ಕೊರಿಯೋಗ್ರಾಫರ್ ಆದೆ.